ಮಕ್ಕಳಿಗೆ ಉತ್ಕೃಷ್ಟವಾದಂತ ವೈದ್ಯಕೀಯ ಸೌಲಭ್ಯ ಸಿಗಬೇಕು, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ದೇಶದಲ್ಲಿ ಏಮ್ಸ್ ಅನ್ನ ತಂದವರು ಅವರು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಭಾರತದಲ್ಲಿ ಕೇವಲ 26 ಇದೆ. ಸೊ ಹೊರಗಡೆ ನಿಮಗೆ ಮೆಡಿಕಲ್ ಕಲೀಲಿಕ್ಕೆ 1 ವರ್ಷ 1.5 ಲಕ್ಷ ಬೇಕು ಅಂತ ಅಂದ್ರೆ ಇಲ್ಲಿ ಬರೀ 6,500 ರೂಪಾಯಿ ಆಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೊಂದ್ಸರಿ ವರ್ಕ್ಶಾಪ್ ಮಾಡೋಣ ಸರ್ ಹೇಳಿದ್ದಾರೆ. ಅದಾದ್ಮೇಲೆ ಇಲ್ಲಿ ಭಾರತದಲ್ಲಿ ಮೊದಲು ಬಾಲ ಕಾರ್ಮಿಕ ಪದ್ಧತಿ ಇತ್ತು. ಅದರ ವಿರುದ್ಧವಾಗಿ ಕಾನೂನನ್ನ ತಂದಂತವ್ರು, ಬಾಲ ಕಾರ್ಮಿಕ ಪದ್ಧತಿ ಇರಬಾರ್ದು, ಎಲ್ಲ ಮಕ್ಕಳು ಶಿಕ್ಷಣವನ್ನ ಕಲಿಬೇಕು ಅಂತ ಹೇಳಿದವರು ಜವಾಹರ್ಲಾಲ್ ನೆಹರೂಜಿ. ಸ್ವಾತಂತ್ರ್ಯ ಸಿಕ್ಕಾಗ ಭಾರತದಲ್ಲಿ ಬಡ ರಾಷ್ಟ್ರ ಆಗಿತ್ತು, ಹೀಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಪೌಷ್ಟಿಕ ಆಹಾರ ಸಿಗ್ತಾ ಇರ್ಲಿಲ್ಲ. ಸೊ ಡುಂಪ ಹೊಟ್ಟೆ ಇರೋದು, ಸಣ್ಣಕಲ್ಲು ದೇಹ ಇರೋದು, ಈ ತರ ಪರಿಸ್ಥಿತಿ ಭಾರತದಲ್ಲಿತ್ತು. ಆ ಟೈಮ್ ಅಲ್ಲಿ ಮಿಡ್ ಡೇ ಮೀಲ್ ಅಂತ ಇವತ್ತೇನು ಬಿಸಿ ಊಟ ಇದೆಲ್ಲ ಅದನ್ನ ತಂದವರು ಜವಾಹರ್ಲಾಲ್ ನೆಹರೂಜಿ. ಮೊಟ್ಟ ಮೊದಲ ಬಾರಿಗೆ ಸ್ಟೂಡೆಂಟ್ ವೆಲ್ಫೇರ್ ವತಿಯಿಂದ ಸ್ಟೂಡೆಂಟ್ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿದವರು ಅವರು, ಸ್ಟೂಡೆಂಟ್ ಕಲ್ಯಾಣ ನಿಧಿಯನ್ನ ಸ್ಟಾರ್ಟ್ ಮಾಡಿದವರು ಜವಾಹರ್ಲಾಲ್ ನೆಹರೂಜಿ ಅವರು. ಸೊ ಹೀಗೆ ಸಾಕಷ್ಟು ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟೂಡೆಂಟ್ಸ್ ಫಿಲ್ಮ್ ಸೊಸೈಟಿಯನ್ನ ಸ್ಟಾರ್ಟ್ ಮಾಡಿದವರು, ಕಲ್ಚರ್ ಆಗಿ ಅವರು ಡೆವಲಪ್ ಆಗ್ಬೇಕು ಅಂತ. ಸೊ ಅದನ್ನ ಸ್ಟಾರ್ಟ್ ಮಾಡಿದವರು ನೆಹರೂಜಿ. ಇದೆಲ್ಲದರ ಆಚೆಗೆ ಅವರು ಮಕ್ಕಳ ಹಕ್ಕು ಮತ್ತು ಕರ್ತವ್ಯಕ್ಕಾಗಿ ಒಂದು ಕೌನ್ಸಿಲ್ ಅನ್ನ ಮಾಡ್ತಾರೆ. ನಿಮಗೆ ಸಾಕಷ್ಟು ಹಕ್ಕುಗಳಿವೆ. 10th ಕ್ಲಾಸ್ ಅವ್ರು ಕೇಳ್ಬೇಕು, ನಿಮಗೆ ಇಂಪಾರ್ಟೆಂಟ್. ಈಗ 8th 9th 10th ನಾನು ಅವನ್ನ ಹೇಳಿದ್ದೆ ಸರ್ಗೆ, ಸರ್ ಬೆಟರ್ ಸರ್ 8th 9th 10th ಅವ್ರು ಇದ್ರೆ ಮಾತಾಡ್ಬೋದು ಅಂತ. ತುಂಬಾ ಬಿಸಿಲಾಗಿದೆ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋದಿಲ್ಲ. ಈಗ ರೀಸನ್ ಗೊತ್ತಾಯ್ತು ಯಾಕೆ ಜವಾಹರ್ಲಾಲ್ ನೆಹರೂಜಿ ಅವರ ಜನ್ಮ ದಿನಾಚರಣೆಯನ್ನೇ ಚಿಲ್ಡ್ರನ್ಸ್ ಡೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಿಮಗೋಸ್ಕರ ಬಹಳಷ್ಟು ಯೋಜನೆಗಳನ್ನ ರೂಪಿಸಿದಂತವ್ರು ಅವರು. ಹೀಗಾಗಿ ಅವರ ಜನ್ಮ ದಿನಾಚರಣೆ ಏನಾಯ್ತು, ಚಿಲ್ಡ್ರನ್ಸ್ ಡೇ ಆಯ್ತು. ವೆರಿ ಇಂಪಾರ್ಟೆಂಟ್ ಥಿಂಗ್, ಅವರು ನಿಮ್ಮ ಹಕ್ಕುಗಳಿಗಾಗಿ ಏನ್ ಮಾಡಿದ್ದಾರೆ, ಸಾಕಷ್ಟು ಶ್ರಮ ವಹಿಸಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡ್ತೀನಿ. ನಿಮಗೆ ಏನೇನ್ ಹಕ್ಕಿದೆ, ನಿಮ್ಗೆ ತುಂಬಾ ಹಕ್ಕಿದೆ. ಒಳ್ಳೆ ಆಹಾರವನ್ನ ಪಡ್ಕೋ ಹಕ್ಕಿದೆ, ಒಳ್ಳೆ ಬಟ್ಟೆ ಹಾಕೋ ಹಕ್ಕಿದೆ, ಒಳ್ಳೆ ಶಿಕ್ಷಣ ಪಡ್ಕೋ ಹಕ್ಕಿದೆ, ಒಳ್ಳೆ ಟೀಚರ್ ಅನ್ನ ತಗೊಳ್ಳೋ ಹಕ್ಕಿದೆ, ಆಟ ಆಡೋ ಹಕ್ಕಿಗೆ, ತುಂಬಾ ನಿದ್ರೆ ಮಾಡೋ ಹಕ್ಕಿದೆ. ಇವೆಲ್ಲದರ ಜೊತೆಗೆ ಕರ್ತವ್ಯಗಳು ಕೂಡ ಇರುತ್ತೆ. ನಾನು ಹೇಳ್ತೀನಿ ಒನ್ ಬೈ ಒನ್. ಮೊದಲನೇದಾಗಿ ನಿಮಗೆಲ್ಲರಿಗೂ ಒಳ್ಳೆಯ ಆಹಾರವನ್ನ ಪಡೆಯುವ ಹಕ್ಕಿದೆ ಈ ದೇಶದಲ್ಲಿ. ಸೊ ನನಗಿದು ಇಷ್ಟ ಇಲ್ವಾ ಬಿಡುವಂತ ಹಕ್ಕಿದೆ. ಮನೆಗೆ ಹೋಗ್ತೀರಾ, ತಾಯಿ ಹೇಳ್ತಾರೆ, ನೀವು ಇವತ್ತು ಪಾಯಸ ಮಾಡಿ ನೋಡು, ನಿಮಗೆ ಇಷ್ಟ ಆಗಲ್ಲ, ನೀವಂತೀರಿ ಪಾಯಸ. ಮತ್ತೊಂದಿನ ಹೋಗ್ತೀರಿ, ಮಾಡೋ ದಿನ ತಾಯಿ ಹೇಳ್ತಾರೆ, ನಿಮಗೆ ಇವತ್ತು ಹೋಳಿಗೆ ಮಾಡಿ ನೋಡು, ನೀವಂತೀರಿ ಹೋಳಿಗೆಯ. ಇನ್ನೊಂದು ಇವತ್ತು ಹುಗ್ಗಿ ಮಾಡಿ ನೋಡು, ನೀವಂತೀರಿ ಹುಗ್ಗಿಯ. ತಾಯಿ ಅಂತಲ್ಲ, ಈ ಮಸಡಿಗೆ ಏನ್ ಮಾಡಿದ್ರು ಅಷ್ಟೇ. ಯಾಕೆ ಅಂದ್ರೆ ಬೇಡ ಆಗಿದೆ. ಸೊ ಬೇಡ ಆಗಿದೆ ರಿಜೆಕ್ಟ್ ಮಾಡ್ಬೋದು ಆಹಾರವನ್ನ. ನನಗೆ ಈ ಫುಡ್ ಚೆನ್ನಾಗಿಲ್ಲ, ನನಗೆ ಇದು ಬೇಡ ಅಂತ ರಿಜೆಕ್ಟ್ ಮಾಡ್ಬೋದು. ಬಟ್ ಆ ರಿಜೆಕ್ಟ್ ಮಾಡೋಕ್ಕಿಂತ ಮುಂಚೆ, ಆ ತಟ್ಟೆಯಲ್ಲಿ ಅನ್ನವನ್ನ ಕೆಡಿಸೋಕ್ ಮುಂಚೆ ನಮಗೊಂದು ಕರ್ತವ್ಯ ಇದೆ. ಆ ಕರ್ತವ್ಯ ಏನು ಅಂತ ಅಂದ್ರೆ, ಈ ಅನ್ನದ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಈ ಅನ್ನದ ಹಿಂದೆ ನನ್ನ ತಂದೆ ತಾಯಿ ಎಷ್ಟು ಶ್ರಮ ಹಾಕಿದ್ದಾರೆ, ಈ ಜಗತ್ತಿನಲ್ಲಿ ಸಾವಿರಾರು ಮಕ್ಕಳಿಗೆ ಇಷ್ಟು ಕೂಡ ಅನ್ನ ಯಾರಿಗೂ ಸಿಕ್ಕಿಲ್ಲ, ಆ ದೇವರು ನನಗೆ ಇವತ್ತು ಇಷ್ಟಾದ್ರೂ ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ಆತನಿಗೆ ಕೃತಜ್ಞತೆಯನ್ನ ಹೇಳುವ ಕರ್ತವ್ಯ ಕೂಡ ಅದ್ರ ಜೊತೆಗೆ. ಹಕ್ಕು ಇದೆ ಅಂದ್ರೆ ಕರ್ತವ್ಯವೂ ಇರುತ್ತೆ. ಒಂದನೇದು ಆಹಾರ ಇದೆ, ಆಹಾರದ ಹಕ್ಕು ಇದೆ, ಅದ್ರ ಜೊತೆಗೆ ಏನಿದೆ, ಒಂದು ಕರ್ತವ್ಯ ಇದೆ, ಅದನ್ನ ಗೌರವಿಸುವಂತ ಕರ್ತವ್ಯ ಇದೆ. ಎರಡನೇದು, ನಿಮಗೆ ಅದ್ಭುತವಾದ ಸುಂದರವಾದಂತ ಬಟ್ಟೆಯನ್ನ ನಿಮ್ಮ ಪೇರೆಂಟ್ಸ್ ಇಂದ ತಗೊಳ್ಳುವಂತ ಹಕ್ಕಿದೆ ನಿಮಗೆ. ನನಗೆ ಇಂಥದೇ ಡ್ರೆಸ್ ಬೇಕು, ನನಗೆ ಕಾಸ್ಟ್ಲಿ ಇರೋ ಡ್ರೆಸ್ ಬೇಕು, ಹಕ್ಕಿದೆ. ಆದರೆ ಆ ಸುಂದರವಾದ ಡ್ರೆಸ್ ಅನ್ನ ಕೊಡಿಸುವಂತ ತಂದೆ ತಾಯಿಗಳು ಪಡುವ ಶ್ರಮ, ಅವರು ನಾರ್ಮಲ್ ಬಟ್ಟೆಯಲ್ಲಿದ್ದು, ಅವರು ಹಳೆ ಬಟ್ಟೆಯಲ್ಲಿದ್ದು, ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಅವರು ಬಿಟ್ಟು, ಅವರು ತ್ಯಜಿಸಿ ನಿಮಗೆ ಒಳ್ಳೆಯ ಬಟ್ಟೆಯನ್ನ ಕೊಡ್ತಿರ್ತಾರಲ್ಲ, ಅವರನ್ನ ಗೌರವಿಸುವಂತ ಕರ್ತವ್ಯ ನಿಮ್ ಮುಂದಗಡೆ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಸೂಪರ್ ಆಗಿದೆ ಪಾಪಾಜಿ, ನೆಕ್ಸ್ಟ್ ಟೈಮ್ ನನಗೆ ಇದಕ್ಕಿಂತ ಚೆನ್ನಾಗ್ಬೇಕು ಅಂತ ಅದನ್ನ ಸುಮ್ಮನೆ ಹಾಕೋಬೇಕು. ಮೂರನೇದು, ನಮಗೆಲ್ಲ ಇನ್ನೊಂದು ಹಾಕಿದೆ. ಏನಾಯ್ತು? ಒಳ್ಳೆ ಆಹಾರವನ್ನ ಪಡ್ಕೋದಾಯ್ತು, ಒಳ್ಳೆಯ ಬಟ್ಟೆಯನ್ನ ಹಾಕೋದಾಯ್ತು, ನಮಗೆ ಆಟ ಆಡೋ ಹಕ್ಕು ಕೂಡ ಇದೆ. ನಾವು ಎಷ್ಟು ಬೇಕೋ ಅಷ್ಟು ಆಟ ಆಡ್ಬೇಕು, ಯಾವ ಬೇಕಾದ್ರೂ ಆಟ ಆಡ್ಬೇಕು. ಆದರೆ ಆಟ ಆಡುವ ಹಕ್ಕಿನಗಿಂತ ಮುಂಚೆ ಇವತ್ತು ಶಾಲೆಯಲ್ಲಿ ಆದ ಪಾಠವನ್ನ ನಾನು ಪೂರ್ಣವಾಗಿ ಓದಿದ್ದೀನ? ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನ ಪೂರ್ಣವಾಗಿ ಮುಗಿಸಿದ್ದೀನ? ಆ ಪಾಠದ ಪರಿಪೂರ್ಣತೆ, ಆ ಹೋಮ್ವರ್ಕ್ ಅನ್ನ ಮುಗಿಸಿ ನಿಮ್ಮ ಶಿಕ್ಷಕರು ಹೇಳಿದ ಮಾತಿಗೆ ಗೌರವವನ್ನ ಕೊಡುವ ಕರ್ತವ್ಯ ಆ ಆಟದ ಹಕ್ಕಿನ ಜೊತೆಗೆ ಇರ್ತದೆ. ಸೊ ಆಡುವ ಹಕ್ಕು ಬೇಕು ಅಂತ ಅಂದ್ರೆ ಆ ಪಾಠವನ್ನ ಪೂರ್ಣ ಮಾಡುವ ಕರ್ತವ್ಯ ಮೊದಲು ಮುಗಿಸ್ಬೇಕು.
ಅದೇ ರೀತಿ ನಿಮಗೆ ಒಳ್ಳೆ ಶಿಕ್ಷಣವನ್ನ ಪಡೆಯುವಂತ ಹಕ್ಕು ಇದೆ. ನಿಮ್ಮ ಪೇರೆಂಟ್ಸ್ ಎಲ್ಲ ಕಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಲ್ಲಿ ನಿಮ್ಗೆ ಹಾಕಿದ್ದಾರೆ, ಅದಕ್ಕೆ ದುಡ್ಡನ್ನು ಕಟ್ತಾ ಇರ್ತಾರೆ. ನನಗೆ ಇಂಥದೇ ಸ್ಕೂಲಲ್ಲಿ ನಾಳೆ ಕಾಲೇಜ್ ಚಾಯ್ಸ್ ಮಾಡುವಂತ ಸಮಯ ಬರ್ತದೆ, ನಾನು ಮೆಡಿಕಲ್ ಮಾಡ್ಬೇಕು, ಇಂಥದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ಬೇಕು ಅಂತ ನಿಮಗೆ ಕೇಳುವ ಹಕ್ಕು ಇದೆ. ಆದರೆ ಆ ಹಕ್ಕಿನ ಜೊತೆಗೆ ಆ ಶಿಕ್ಷಣ ವ್ಯವಸ್ಥೆ ಕಳಿಸ್ತಾ ಇರುವ ನಿಮ್ಮ ತಂದೆ ತಾಯಿಗಳ ಕನಸು ಇದೆಯಲ್ಲ, ಆ ಕನಸಿಗಾಗಿ ನಾನು ನಿರಂತರ ಶ್ರಮ ಪಡ್ತೀನ ಇಲ್ವಾ ಅನ್ನುವಂತ ಕರ್ತವ್ಯ ನಿಮ್ಮ ಹತ್ರ ಇರುತ್ತೆ. ಇಲ್ಲಿ ನಾನು ಪಾರ್ಕಿಂಗ್ ಅಲ್ಲಿ ಇದ್ದಾಗ ಒಬ್ರು ಪೇರೆಂಟ್ಸ್ ಬಂದಿದ್ರು, ಅವ್ರು ಕಲ್ತೇ ಇಲ್ಲ ಅಂತವ್ರು, ಕಲ್ತೇ ಇರುವಂತ ಪೇರೆಂಟ್ಸ್ ನನ್ನ ಮುಂದೆ ಹೇಳಿದ್ರು, ಸರ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನ್ನ ಮಗ 10 ರೂಪಾಯಿ ಸೂಜಿ ಮಾಡೋ ತರ ಆಗ್ಬೇಕು. ನನಗೇನ್ ಕನ್ಫ್ಯೂಸ್ ಆಯ್ತು, 10 ರೂಪಾಯಿ ಸೂಜಿ ಯಾರು ಮಾಡ್ತಾರೆ, ಎಂತ ಸೂಜಿ ಅದು. ಸೊ ನಾನು ಹೋಗ್ಬಿಟ್ಟೆ ಸುಮ್ಮನೆ ಪಾರ್ಕಿಂಗ್ ಅಲ್ಲಿ ಗಾಡಿ ತಗೊಂಡ್ಬಿಟ್ಟು ಹೋಗಿ, ಅರ್ಜೆಂಟ್ ಇತ್ತು. ಆಮೇಲೆ ಆ ವಿದ್ಯಾರ್ಥಿಯನ್ನ ಕಳೆದೆ, ಏನಿದು 10 ರೂಪಾಯಿ ಸೂಜಿ ಏನು? ಅವ್ನು ಹೇಳಿದ, ಸರ್ ನಮ್ದು ಬಿಜಾಪುರ ಹತ್ರ ಒಂದು ತಾಂಡಾದಲ್ಲಿ ಇರ್ತೇನೆ, ಅಲ್ಲಿ ಒಬ್ರು RMP ಡಾಕ್ಟರ್ ಇದ್ರು ಸರ್, ತಾಂಡಾದವ್ರಿಗೆಲ್ಲ ಅವರೇ ನೋಡ್ತಾ ಇದ್ರು. ಸೊ ಅವ್ರು 10 ರೂಪಾಯಿಗೆ ಒಂದು ಇಂಜೆಕ್ಷನ್ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಅವರು ತೀರ್ ಹೋಗಿದ್ದಾರೆ. ನಾವೀಗ ಏನಾದ್ರೂ ಬರ್ಬೇಕು ಅಂದ್ರೆ, ಏನಾದ್ರೂ ಸ್ವಲ್ಪ ಜ್ವರ ಬಂದ್ರೆ, ಕೆಮ್ಮು ಬಂದ್ರೆ ಬಿಜಾಪುರ್ಗೆ ಬರ್ಬೇಕು, ಒಂದ್ಸಾರಿ ಹೋಗಿ ಬರ್ಬೇಕಂದ್ರೆ 300 ರಿಂದ 400 ರೂಪಾಯಿ ಆಗುತ್ತೆ. ಅಲ್ಲಿ ಜನರ ದಿನದ ಆದಾಯ 150 ರೂಪಾಯಿ ಇದೆ. ನಾನ್ ಕೇಳ್ದೆ, ಆಗ್ತೀಯಾ? ನಿಮ್ಮ ತಂದೆ ಕನಸು ಇದೆ, ನೀನು 10 ರೂಪಾಯಿ ಡಾಕ್ಟರ್ ಆಗ್ಬೇಕು, 10 ರೂಪಾಯಿ ಸೂಜಿ ಡಾಕ್ಟರ್ ಆಗ್ಬೇಕು, ಆಗ್ತೀಯಾ? He said, yes sir, ನಾನು ಬಂದಿರೋದೇ ಅದಕ್ಕೆ. ಯು ವಿಲ್ ನಾಟ್ ಬಿಲೀವ್, ಆ ತಂದೆಯ ಅದ್ಭುತವಾದ ಕಲ್ಪನೆಯು, ವಿದ್ಯಾರ್ಥಿಯ ಪರಿಶ್ರಮ ಗೊತ್ತಿಲ್ಲ. ಇವತ್ತು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ MBBS ಮುಗಿಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅಂತಹ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ನಿಮಗೆ ಶಕ್ತಿ ಇದೆ ಅಂದ್ರೆ, ನಿರ್ವಹಿಸುವ ಮನಸ್ಸು ಇದೆ ಅಂದ್ರೆ, ಅಷ್ಟೇ ನಿಮಗೆ ಹಕ್ಕುಗಳನ್ನ ಕೇಳುವ ಅವಕಾಶ ಇದೆ. ನೀವು ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಅಂದ್ರೆ ಹಕ್ಕುಗಳನ್ನ ಕೂಡ ಕೇಳುವ ಅವಕಾಶ ನಿಮಗೆ ಇರೋದಿಲ್ಲ. ಇದ್ರ ಜೊತೆಗೆ ನಿಮಗೆ ಚೆನ್ನಾಗಿ ನಿದ್ದೆಯನ್ನ ಮಾಡುವ ಹಕ್ಕು ಇದೆ. ಇದೆಲ್ಲ ಹಕ್ಕುಗಳಲ್ಲಿ ಬರೆದಿದ್ದಾರೆ. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಮಾಡುವ, ಎಷ್ಟು ಬೇಕು ಅಷ್ಟು ಅವರ್ಸ್ ನಿದ್ದೆ ಮಾಡುವ ಹಕ್ಕಿದೆ. ಆದರೆ ಮಲಗಿದಾಗ ಬರುವ ಕನಸಿಗಿಂತ ನಾನು ಎಚ್ಚರ ಇದ್ದಾಗ ಒಂದು ಕನಸನ್ನ ಕಂಡಿದ್ದೇನೆ. ಏನು ಕನಸು? ನಾನು ಇಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ಫಸ್ಟ್ ಕ್ಲಾಸ್ ಆಫೀಸರ್ ಆಗ್ಬೇಕು, ವಿಜ್ಞಾನಿ ಆಗ್ಬೇಕು, ಏನೋ ಒಂದು ಕನಸನ್ನ ಎಚ್ಚರವಾಗಿದ್ದಾಗ ಕಂಡಿದ್ದೇನೆ. ಆ ಕನಸನ್ನ ಈಡೇರಿಸಬೇಕು ಅಂದ್ರೆ ನಾನು ಜಾಸ್ತಿ ಮಲಗಿದ್ರೆ ತಪ್ಪಾಗುತ್ತೆ ಅನ್ನುವಂತ ಕರ್ತವ್ಯ ಪ್ರಜ್ಞೆ ನಿಮ್ಮಲ್ಲಿ ಇದ್ದರೆ, ಆ ನಿದ್ದೆಯ ಹಕ್ಕನ್ನ ಕೇಳುವಂತ ರೈಟು ಕೂಡ ನಿಮಗೆ ಏನಿರುತ್ತೆ, ಹಕ್ಕು ಕೂಡ ನಿಮಗೆ ಇರುತ್ತೆ. ಹೀಗಾಗಿ ಒಂದು ದೊಡ್ಡದಾದ ಕನಸನ್ನ, ಒಂದು ಕಲ್ಪನೆ ಇಟ್ಟುಕೊಳ್ಳಿ, ಅದ್ರ ಹಿಂದ್ಗಡೆ ಓಡ್ತಾ ಇರ್ಬೇಕು. ನೀವು ಯಾವ್ದಾದ್ರು ಒಂದು ಸಾಧನೆಯ ಕಡೆಗೆ ಒಂದು ಹೆಜ್ಜೆ ಇಟ್ರೆ ಫಸ್ಟಿಗೆ ಬರೋದು ಸ್ಟ್ರಗಲ್ ಬರುತ್ತೆ. ಬಿಕಾಸ್ life is unfoldment and development of being under circumstances that always tending to press it down. ಹೈಸ್ಕೂಲ್ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ ಏನು ಜೀವನ ಅಂದ್ರೆ. ಹಂಗೆ ಇಲ್ಲ, ನಿಮ್ಮ ಸುತ್ತಮುತ್ತಲಿರುವ ಪರಿಸರ, ನಿಮ್ಮ ಸುತ್ತಮುತ್ತಲಿರುವ ಪರಿಸ್ಥಿತಿ ಯಾವಾಗಲೂ ನಿಮ್ಗೆ ಏನ್ ಮಾಡ್ತಾ ಇರುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ನೀವು ಓದ್ಬೇಕು ಅಂತೀರಾ, ಅಲ್ಲಿ ಏನಿರುತ್ತೆ, ರೀಲ್ಸ್ ಬರ್ತಾ ಇರುತ್ತೆ, ಹೂವಿನ ಬಾಣದಂತೆ ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇರುತ್ತೆ. ಸ್ಟ್ರಗಲಿಂಗ್ಸ್ ಅದೆಲ್ಲವು. ನೀವೇನೋ ಇವತ್ತು ನಾನು 1 ಅವರ್ ಸ್ಟಡಿ ಮಾಡ್ಬೇಕು ಅಂದಿದ್ದೀರಿ, ಸಡನ್ ಆಗಿ ಏನೋ ಒಂದು ಮೊಬೈಲ್ ಹಂಗೆ ನೋಡ್ಬೇಕು ಅಂತ ತೊಂದಿರ್ತೀರಾ. ರಿಮೆಂಬರ್, ಒಂದು ಸಾರಿ ನೀವು ರೀಲ್ ಸ್ಟಾರ್ಟ್ ಮಾಡಿದ್ರೆ ಸೈಂಟಿಫಿಕ್ ರಿಸರ್ಚ್ ಇರುತ್ತೆ, 24 ನಿಮಿಷ ನಿಮ್ಮನ್ನ ಬಿಡೋದಿಲ್ಲ. 24 ನಿಮಿಷ ಯಾರು ಕೊಡ್ತಾರೆ? ಅದರಿಂದ ನಿಮಗೆ ಏನಾದ್ರು ಆದಾಯ ಇದೆಯಾ? ಇಲ್ಲ. ಯಾರನ್ನೋ ಶ್ರೀಮಂತ ಮಾಡುವ ನಿನ್ನ ಜೀವನದ 24 ನಿಮಿಷ ಅಥವಾ 1 ಗಂಟೆ ಅಥವಾ 2 ಗಂಟೆ ನೀವ್ಯಾಕೆ ಅವ್ರಿಗೋಸ್ಕರ ಅವ್ರನ್ನ ಶ್ರೀಮಂತ ಮಾಡ್ಲಿಕ್ಕೆ ನೀವು ವ್ಯಯಿಸ್ಬೇಕು? ಅದೇ 2 ಗಂಟೆಯನ್ನ ನಿಮಗೋಸ್ಕರ ಹಾಕಿ, ನಿಮಗೋಸ್ಕರ ದುಡಿರಿ. ಯು ವಿಲ್ ಬಿಕಮ್ ದಿ ವಾಟ್ ವೆರಿ ಗುಡ್ ಪರ್ಸನಾಲಿಟಿ. ಸೊ ಹೀಗಾಗಿ ನಿಮ್ಮ ಸುತ್ತಮುತ್ತಲಿರುವ ಪರಿಸರ ನಿಮ್ಗೆ ಹಂಗೆ ಬಿಡೋದಿಲ್ಲ. ನೀವು ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಓದ್ತಾ ಇದ್ದೀರಾ, ಇವತ್ತು ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಜಾತ್ರೆ ಇದೆ, ಆ ಜಾತ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರೆಕಾರ್ಡ್ ಸೌಂಡ್ ಪ್ಲೇ ಮಾಡ್ತಾ ಇದ್ದಾರೆ, ನಿಮ್ಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ರೀಸನ್ ಕೊಟ್ಟು ನಾನು ಫೇಲ್ ಆದೆ, ನಂಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತಂದ್ರೆ ಯಾರಾದ್ರೂ ಕೇಳ್ತಾರ? ಸಾಧ್ಯವೇ ಇಲ್ಲ. ಲೈಫ್ ವಿಲ್ ನಾಟ್ ಎಕ್ಸೆಪ್ಟ್ ಯುವರ್ ರೀಸನ್ಸ್. ಹಾಗಾದ್ರೆ ಏನ್ ಮಾಡು, ಅದರಿಂದ ಆಚೆಗೆ ಅದನ್ನೇ ಒಂದು ರೀಸನ್ ಇಲ್ಲ ಹಾಗೆ ಇಡಲಾರದೆ ಅದರಿಂದ ಆಚೆ ಏನಾದ್ರೂ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ವರ್ಕ್ ಅನ್ನ ಮಾಡಿ. ಅಥವಾ ಇದು ಪರಿಸರ ಆಯ್ತು, ಪರಿಸ್ಥಿತಿ, ನಾ ಏನು ಆಗ್ಬೇಕಾಗಿದೆ, ಮೆಡಿಕಲ್ ಮಾಡ್ಬೇಕಾದ್ರೆ, ಇಂಜಿನಿಯರ್ ಮಾಡ್ಬೇಕಾದ್ರೆ, IAS ಮಾಡ್ಬೇಕಾಗಿದೆ, ಆದ್ರೆ ಫೈನಾನ್ಸಿಯಲ್ ಚೆನ್ನಾಗಿಲ್ಲ. ಇದೇ ರೀಸನ್ ಕೊಟ್ಟು ನಾನು ಏನೂ ಆಗ್ಲಿಲ್ಲ, ಸುಮ್ಮನೆ ಇಲ್ಲೇ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರೆ ಯಾರು ಅಕ್ಸೆಪ್ಟ್ ಮಾಡ್ಕೋದಿಲ್ಲ, ಮಾಡ್ಬೇಕಾಗಿತ್ತು ಅಂತ. ಸೊ ಸ್ಟಾಪ್ ರಿಗ್ರೆಟಿಂಗ್. ರೀಸನ್ಸ್ ಕೊಡೋದನ್ನ ಬಿಡಬೇಕು, ಅದ್ಭುತವಾಗಿ ಕೆಲಸ ಮಾಡ್ಬೇಕು. ಟೀಚರ್ಸ್ ಇದನ್ನ ಎವ್ರಿ ಡೇ ಮಾಡ್ತಾ ಹೋಗ್ಬೇಕು.
ನೀವು ಏನು ಎಕ್ಸ್ಟ್ರಾ ಏನು ಮಾಡಬೇಡಿ. ಟೀಚರ್ಸ್ ಏನ್ ಹೇಳ್ತಾರೆ ಪರ್ಫೆಕ್ಟ್ ಆಗಿ 100% ಆಗಿ ಮಾಡಿ, ಯು ವಿಲ್ ಬಿಕಮ್ ದಿ ವಾಟ್ ಡೈಮಂಡ್ಸ್. ಗೆಟಿಂಗ್. ಸೊ ಒಂದು ಮಳೆ ಹನಿ ಸಮುದ್ರದಲ್ಲಿ ಬಿದ್ದು ಮಾಯವೂ ಆಗ್ಬಹುದು, ಒಂದು ಮಳೆ ಹನಿ ಕಾದ ಕಲ್ಲಿನ ಮೇಲೆ ಬಿದ್ದು ಆವಿಯೂ ಆಗಬಹುದು. ಅದೇ ಮಳೆ ಹನಿ ಆಕಾಶಕ್ಕೆ ಬಾಯಿ ತೆರೆದಂತ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ ಸ್ವಾತಿ ಆಗುತ್ತದೆ.